ನಮಗೆ ನಿಮ್ಮ ಪ್ರೋತ್ಸಾಹ ಪುರಸ್ಕಾರ ಸಿಕ್ಕರೆ ಮತ್ತೆ ಇಂಥ ಚಲನಚಿತ್ರಗಳನ್ನ ಮಾಡ್ತಕ್ಕಂಥ ಒಂದು ಧೈರ್ಯ ನಮಗೆ ಬರುತ್ತೆ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿ ಇಲ್ಲಿ ನಮ್ಮ ಈ ಒಂದು ಆಲೂರು ವೆಂಕಟರಾವ್ ಸಭಾಭವನದ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನರಾದ ರಂಜಾನ್ ದರ್ಗಾ ಸರ್ ಕೂಡ ನಮ್ಮ ಜೊತೆ ಕುತ್ಕೊಂಡು ನೋಡಿದ್ದಾರೆ, ಚಿತ್ರವನ್ನು ನೋಡಿದ್ದಾರೆ. ಅವರು ಕೂಡ ಒಂದೆರಡು ಮಾತನ್ನು ಹೇಳಿದರೆ ಉತ್ತಮ ಅನಿಸುತ್ತೆ. ಅಧ್ಯಕ್ಷ ಅನ್ನೋಕ್ಕಿಂತಲೂ ನಾವಿಬ್ಬರು 50 ವರ್ಷಗಳ ಹಿಂದೆ ಯೂನಿವರ್ಸಿಟಿನಲ್ಲಿ ಸಹಪಾಠಿಗಳಾಗಿದ್ದೆವು. ಇವತ್ತು ನನಗೆ ಬಹಳ ಇದು ಸಂತೋಷ ಅನ್ನಿಸ್ತು. ಯಾಕೆಂದರೆ ಒಂದು ಮೆಸೇಜ್ ಇದೆ ಇದರಲ್ಲಿ. ನಮ್ಮ ದೇಶದಲ್ಲಿ ಮಹಿಳೆಗೂ ಒಂದು ವ್ಯಕ್ತಿತ್ವ ಇದೆ ಅನ್ನೋದನ್ನು ಬಹಳಷ್ಟು ಸಾಹಿತಿಗಳು ಒಂದು ನಮ್ಮ 1000 ವರ್ಷದ ಇತಿಹಾಸದಲ್ಲಿ ಹೇಳಿದರೂ ಕೂಡ ನಿತ್ಯ ಜೀವನದಲ್ಲಿ ನಾವು ಈ ಪುರುಷ ಪ್ರಧಾನ ವ್ಯವಸ್ಥೆಯನ್ನು ಅದನ್ನು ಮೀರಲಿಕ್ಕೆ ಆಗ್ತಾ ಇಲ್ಲ. ನಾನು ಈ ದೃಷ್ಟಿಯಿಂದ ಈ ಒಂದು ಕಥೆಯನ್ನು ಬಹಳ ಇಷ್ಟಪಟ್ಟೆ. ಯಾಕೆಂದರೆ ಮಹಿಳೆಗೂ ಒಂದು ವ್ಯಕ್ತಿತ್ವ ಇದೆ. ಇದನ್ನು ನಮಗೆ ನಮ್ಮ ಶರಣರು ತೋರಿಸ್ಕೊಟ್ಟಿದ್ದಾರೆ. ನಮ್ಮ ಶರಣರು, ನಮ್ಮ ಅಕ್ಕ ಮಹಾದೇವಿ, ಇವೆಲ್ಲ ಭಾಳಷ್ಟು ನಮ್ಮ ಶರಣೀಯರು ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಆಮೇಲೆ ಬಸವಾದಿ ಶರಣರ ಒಂದು ದೊಡ್ಡ ಕಲ್ಪನೆ ಇತ್ತು. ಏನಂದರೆ ಈ ಸತಿಪತಿಗಳು ಒಂದಾದ ಭಕ್ತಿ ಅಂದರೆ ಹೋಗಿ ಎಲ್ಲ ದೇವ್ರ ಮುಂದೆ ಕೈ ಮುಗಿದಲ್ಲ, ನಿತ್ಯ ಜೀವನದಲ್ಲಿ ಅವರು ಒಂದಾಗಿ ತಿಳಿಸ್ಕೊಂಡು ಹೋಗುವಂಥ ಒಂದು ದೊಡ್ಡ ಸಂಸಾರ ಧರ್ಮವನ್ನು ನಮ್ಮ ದೇಶದಲ್ಲಿ ಇದು ಒಂದೇ ಧರ್ಮ ಹುಟ್ಟಿದ್ದು, ಸಂಸಾರ ಧರ್ಮ. ಸಂಸಾರವನ್ನು ಹೇಯವಾಗಿ ಕಂಡ ಭಾಳ ಧರ್ಮಗಳಿದ್ದಾವೆ. ಆದರೆ ಸಂಸಾರವನ್ನು ಹೆಣ್ಣು ಗಂಡಿನ ಸಮಾನತೆಯ ಬಹಳ ದೊಡ್ಡ ಸಂದೇಶ ಕೊಟ್ಟಂಥ ಈ ನಾಡಲ್ಲಿ ಇವತ್ತು ಇಂಥ ಒಂದು ಕ್ಯಾರೆಕ್ಟರ್ ಬರ್ತದೆ. ಎರಡನೇದಾಗಿ ನನಗೆ ತುಂಬ ಸಂತೋಷ ಆಗಿತ್ತಂದರೆ ಕುಮಾರ್ ಬೇಂದ್ರೆ ಅಂತ ಒಬ್ಬ ಡೈರೆಕ್ಟರು ನಮ್ಮ ಜೊತೆ ಇದಾರಲ್ಲ, ಇದು ನಿಜಕ್ಕೂ ನನಗೆ ಭಾಳ ಸಂತೋಷ ಅನ್ನಿಸ್ತು. ಎಷ್ಟು ಅದ್ಭುತವಾದಂಥ ಡೈರೆಕ್ಷನ್ ಇದೆ, ಆ ಡೈಲಾಗ್ಸ್ ಇದ್ದಾವೆ. ಕೊನೆಗೆ ಅದು ಎಂಡ್ ಆಗೋ ಮುಂದೆ ಕೂಡ ಅವಳ ಒಂದು ಈ ಕ್ಷಣದಲ್ಲಿ ಅವಳಿಗೆ ಡೈವರ್ಸ್ ಆಗಿರೋ ಪತ್ರ ಇದೆ. ಆಮೇಲೆ ಅವಳು ಒಂದು ಮತ್ತೆ ಆ ಹೆಣ್ಣಿನ ಶಕ್ತಿಯನ್ನು ಅವಳು ಹೇಳ್ತಾ ಇದ್ದಾಳೆ. ಹೇಳೋದ್ರ ಜೊತೆಗೇನೆ ಮತ್ತೆ ಅವಳು ಒಂದು ಅದರಲ್ಲಿ ಸೂಚನೆ ಏನಿದೆ ಅಂದರೆ ಒಳ್ಳೆಯದನ್ನು ಅವಳು ಮತ್ತೆ ಕೌಟುಂಬಿಕವಾಗಿ ಸ್ವೀಕರಿಸ್ತಾಳೆ ಅನ್ನುವಂಥ ಅತಿ ಸೂಕ್ಷ್ಮವಾದಂಥ ಒಂದು ಸಂದೇಶವನ್ನು ನಮ್ಮ ನಿರ್ದೇಶಕರು ನಮ್ಮ ಕುಮಾರ್ ಬೇಂದ್ರೆ ಅವರಲ್ಲಿ ಕೊಟ್ಟಿದ್ದಾರೆ. ನೋಡಿ, ಕುಟುಂಬವನ್ನು ಬಿಡದೆ ಹೆಣ್ಣಿನ ವ್ಯಕ್ತಿತ್ವವನ್ನು ಎತ್ತಿ ಹಿಡಿಯುವಂಥ ಒಂದು ಅನನ್ಯವಾದಂಥ ಸಂದೇಶ ಈ ಒಂದು ಚಿತ್ರದಲ್ಲಿ ನಾನು ಕಂಡೆ. ಮತ್ತು ಇದಕ್ಕೆ ಕೇವಲ 10 ಲಕ್ಷ ರೂಪಾಯಿ ಖರ್ಚಾಗಿದೆ ಅಂದರೆ ನಂಬಲಿಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ಒಳ್ಳೆ ಪ್ರತಿಯೊಂದು ಕ್ಯಾರೆಕ್ಟರು ಅವು ತಮ್ಮ ಒಂದು ನ್ಯಾಯವನ್ನು ಆ ಪಾತ್ರಕ್ಕೆ ಒದಗಿಸಿದ್ದಾವೆ. ಆಮೇಲೆ ಭಾಳ ಮುಖ್ಯ ಅಂತಂದರೆ ಒಬ್ಬ ಯೋಗ್ಯ ನಿರ್ದೇಶಕ ಇದ್ದರೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದು ಇದು ಒಂದು ಚಿತ್ರ ನಮಗೆ ತೋರಿಸ್ತದೆ. ಅದರ ಸಂಗೀತ ಮತ್ತು ಎಲ್ಲ ಕ್ಯಾರೆಕ್ಟರ್ಸು, ಒಂದು ಅತಿ ಸಣ್ಣ ಕ್ಯಾರೆಕ್ಟರ್ ಕೂಡ ತನ್ನವನ್ನು ಅದು ಉಳಿಸ್ಕೊಂಡಿದೆ. ಆದ್ದರಿಂದ ಇದೊಂದು ನಮ್ಮ ಪ್ರತಿಭಾವಂತ ನಿರ್ದೇಶಕರಿಗೆ ನಾನು ಇನ್ನೊಂದು ಸಲ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನನ್ನ ಮಿತ್ರ ಆಶಿಯವರು ಭಾಳ ಒಬ್ಬ ಸುಸಂಸ್ಕೃತವಾದಂಥ ಮಿತ್ರ. 50 ವರ್ಷಗಳಿಂದ ನಾವು ಆ ಸಂಬಂಧ ಇವತ್ತಿಗೂ ಉಳಿಸ್ಕೊಂಡಿದ್ದೆವು. ನಾನು ಇವತ್ತು ಕುಂತು ಈ ಚಿತ್ರವನ್ನು ನೋಡಿದ್ದಕ್ಕೆ ನನಗೆ ಭಾಳ ಸಂತೋಷ ಆಗಿದೆ. ತಮ್ಮ ಪ್ರತಿಯೊಬ್ಬರಿಗೂ ಒಂದು ಸಂತೋಷ ಆಗಿದೆ. ಮತ್ತು ನೀವೆಲ್ಲ ಎಲ್ಲರೂ ತಲ್ಲೀನರಾಗಿ ಈ ಚಿತ್ರ ನೋಡಿದಿರಲ್ಲ, ಅದೇ ಈ ಚಿತ್ರದ ಒಂದು ಮಹತ್ವವನ್ನು ಹೇಳ್ತದೆ. ನಮಸ್ಕಾರ.